ಕೋಪದಲ್ಲಿ ರಿಯಾಕ್ಟ್ ಮಾಡ್ತಿರ್ತಾರೆ ಸಣ್ಣ ಪುಟ್ಟಕ್ಕೆಲ್ಲ. ನನಗೆ ಮಿರಾಕಲ್ ಆಗಿ ಅದು ಕಂಪ್ಲೀಟ್ ನೀರು ಪರಿಸರಗಳಲ್ಲೂ ಅಲ್ಲೂ ಕೂಡ ಅಲ್ಲಿ ದೇಶದ ಈ ಧ್ಯಾನನ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಬಿಡಿ ಸರ್. ಕುಕಿಂಗ್ ಚೆನ್ನಾಗಿ ಮಾಡ್ತೀರಾ ಸರ್? 35 years ಲೋ ಬ್ಯಾಕ್ ಪೇನ್ ಇತ್ತು. ಇವಾಗ ನಮ್ಮ ಜೊತೆ ಟ್ರೆಕ್ಕಿಂಗಿಗೆ ಬಂದಿದ್ದಾರೆ ಸರ್. ಇವ್ರನ್ನ ನಾನು ಇವಾಗ ನಿಮ್ಮ ಜೊತೆ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ, ನಂದು ಚಿಕ್ಕಮಗಳೂರು. ನಾವು ಇಲ್ಲಿ ಧ್ಯಾನ ಕ್ಯಾಂಪಿಗೆ ಬಂದಿದ್ವಿ 3 days ಚಿಕ್ಕೋಡಿ. ಸೊ ಹೇಗೆ ಇಲ್ಲಿ ಗುಡ್ಡ ಎಲ್ಲ ಇರೋದ್ರಿಂದ ನಾವು ನೆನ್ನೆ ಅಂದ್ಕೊಂಡ್ವಿ ಇಲ್ಲಿ ಬೆಳಗ್ಗೆ ಯಾಕೆ ಹೋಗ್ಬಾರ್ದು ಅಂತ. ಈಗ ಸೊ ಹಾಗೆ ಬಂದ್ವಿ ಬೆಳಗ್ಗೆ. ಈಗಾಗಲೇ ನೋಡಿದಾಗೆ ನೀವೆಲ್ಲ ಈ ವಿಡಿಯೋದಲ್ಲಿ ಇದು ಅದ್ಭುತವಾದ ಒಂದು ಸ್ಥಳ, ಪ್ರಕೃತಿಯ ರಮಣೀಯ ಸ್ಥಳ, ಗುಡ್ಡ, ಸುತ್ತಲೂ ಗುಡ್ಡ ಇದೆ, ಮತ್ತು ಮೋಡ ಕವಿದ ವಾತಾವರಣ, ಮಂಜಿನ ವಾತಾವರಣ, ತುಂಬ ಪ್ರಶಾಂತವಾಗಿದೆ, ತಂಪಾದ ವಾತಾವರಣ ಇದೆ. ಆಮ್ಲಜನಕ, ಫ್ರೆಶ್ ಆಕ್ಸಿಜನ್ ಎಲ್ಲ ಸಿಗುತ್ತೆ ನಿಮಗೆ, ಪ್ರಶಾಂತವಾಗಿದೆ. ಮತ್ತು ಅಕ್ಕಿ ನಾವು ಧ್ಯಾನ ಮಾಡಿದ್ವಿ ಈಗ 15 ನಿಮಿಷ. ನಾವು ಒಂಥರ ನಮ್ಮಲ್ಲಿ ನಾವೇ ಕಳೆದು ಹೋಗ್ಬಿಟ್ಟಿದ್ದೀವಿ ಆ ಧ್ಯಾನದಲ್ಲಿ. ಮನಸ್ಸು ತುಂಬ ಒತ್ತಡ ರಹಿತ ಸ್ಥಿತಿ, ಪ್ರಶಾಂತ ಸ್ಥಿತಿಯಲ್ಲಿ ಆನಂದ ಸ್ಥಿತಿ, ನಿಜವಾದ ಸಹಜವಾದ ಆನಂದ ಅಂತ ಹೇಳ್ತೀವಿ ನಾವು ಈ ರೀತಿ ಇರೋದ್ರಿಂದ. ಮತ್ತು ಇಲ್ಲಿ ಒಂಥರ ಪಕ್ಷಿಗಳ ಕಲರವ ಮತ್ತು ಈ ತಂಪಾದ ಗಾಳಿ ನಮಗೆ ಸ್ಪರ್ಶ ಆಗ್ತಾಯಿತ್ತು. ಒಂದು ಅದ್ಭುತವಾದ ಸ್ಥಳ, ತುಂಬ ಚೆನ್ನಾಗಿರ್ತಿದೆ ಈ ನೇಚರು. ನಾವು ಪ್ರಕೃತಿ ತಾಯಿಯ ಮಡಿಲಲ್ಲಿ, ತಾಯಿ ಹೇಗೆ ತಾಯಿ ಮಡಿಲಲ್ಲಿ ಮಗು ಇರುತ್ತೆ ಆನಂದ ಸ್ಥಿತಿಯಲ್ಲಿ, ಹಾಗೆ ನಾವು ಪ್ರಕೃತಿ ಮಡಿಲಲ್ಲಿ ಶಿಶುಗಳಾಗಿ ನಾವು ಆ ಒಂದು ಆನಂದವನ್ನು ಅನುಭವಿಸಿದ್ವಿ. ಪ್ರಕೃತಿ ಮಾತೆ ಮಕ್ಕಳು ನಾವು ನಿಜವಾಗಿ ಹೇಳ್ಬೇಕಂದ್ರೆ ಆ ಒಂದು ಆನಂದನ ಅನುಭವಿಸಿದ್ವಿ. ಅದು ಬೇಕು, ನಾವು ಪ್ರಕೃತಿ ಎಲ್ಲರೂ ಇದನ್ನ ಪಡ್ಕೋಬೇಕು. ಸುಬ್ರಹ್ಮಣ್ಯ ಸರ್ ಜಸ್ಟ್ ಮೆಡಿಟೇಟರ್ ಅಲ್ಲ, ಇವರು ವೃತ್ತಿಯಲ್ಲಿ ಜಡ್ಜ್ ಆಗಿದ್ದಾರೆ ಸರ್. ಈಗ ರಿಟೈರ್ಡ್ ಆಗಿದೆ 2 ತಿಂಗಳಿಂದ. ಓ ಹೌದಾ, ಓಕೆ ಸರ್. ನೀವು ಎಲ್ಲಿ ಕೆಲಸ ಮಾಡ್ತಿದ್ರಿ ಸರ್ ಜಡ್ಜ್ ಆಗಿ? ಎಲ್ಲ ಕಡೆ ಮಾಡಿದ್ವಿ. ಸೂಪರ್ ಸರ್. ಈಗ ಧ್ಯಾನದಲ್ಲೇ ನಾನು ಹೆಚ್ಚಿಗೆ ತೊಡಗಿಸ್ಕೊಂಡಿದ್ದೀನಿ. ನಾನು ನಿವೃತ್ತಿ ನಂತರ ಸಂಪೂರ್ಣವಾಗಿ ಧ್ಯಾನ ಪ್ರಚಾರಕ್ಕೆ, ಧ್ಯಾನ ಸೇವೆ, ಧ್ಯಾನ ಶಿಬಿರಗಳಲ್ಲಿ ಅಟೆಂಡ್ ಆಗೋದು, ಮತ್ತೆ ಎಲ್ಲರಿಗೂ ಧ್ಯಾನ ಹೇಳ್ಬೇಕು ಅನ್ನೋದು ಒಂದು ಎಲ್ಲ ಇಚ್ಛೆ. ಪ್ರತಿಯೊಬ್ಬ ವ್ಯಕ್ತಿಗೆ ಎಲ್ರಿಗೂ ನಾವು ಧ್ಯಾನ ಹೇಳ್ಕೊಂಡು ಹಂಗೆ ಹೋಗ್ತಾ ಮಾತಾಡೋಣ ಬನ್ನಿ ಸರ್. ಸರ್ ನೀವು ಯಾವಾಗಿಂದ ಧ್ಯಾನಕ್ಕೆ ಬಂದಿದ್ದು? ಒಂದು 2.5 ವರ್ಷದಿಂದ ನಾನು ಧ್ಯಾನಕ್ಕೆ ಧ್ಯಾನಕ್ಕೆ ಕೆಲವರು ಒಂದೊಂದೇ ರೀಸನ್ ಇಟ್ಕೊಂಡು ಬರ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿರ್ಲಿ, ಈ ತರ ಬಂದಾಗ ಸೊಲ್ಯೂಷನ್ಗೋಸ್ಕರ ಬಂದಿರ್ತಾರೆ. ಸರ್ ನೀವು ಆ ತರ ಯಾವುದಕ್ಕೋಸ್ಕರ, ಏನ್ ಪರ್ಪಸ್ಗೋಸ್ಕರ ಬಂದ್ರಿ ಸರ್? ನಾನು ಅದೇ ರೀತಿ ಒಂದು ರೀತಿ ಈ ಮಾನಸಿಕ ಒತ್ತಡಗಳೆಲ್ಲ ಇತ್ತು. ನಾವು ಚಿಕ್ಕ ವಯಸ್ಸಿನಿಂದನೂ ಸುಮಾರು ನಾನು ತುಂಬಾನೇ ಒತ್ತಡದಲ್ಲಿ, ತುಂಬಾ ಕಷ್ಟಕರ ಪರಿಸ್ಥಿತಿಯಲ್ಲಿ ಬೆಳೆದಿದ್ದೆ ನಾನು. ಸತತ 50 ವರ್ಷಗಳವರೆಗೂ ನನಗೆ ಒಂದು ಫೀಲಿಂಗ್ ಎಲ್ಲ ಇತ್ತು ನನಗೆ ಒಳಗಡೆ, ಅಪ್ರೆಷನ್ ಇತ್ತು ಮನಸ್ಸು ಒಳಗಡೆ, ಒಂದು ಯೋಚನೆಗಳು ಅಥವಾ ಏನೋ ಒಂದು ಸ್ಟ್ರೆಸ್ ಎಲ್ಲ. ಮತ್ತೆ ನಮ್ಮ ವೃತ್ತಿ ರಿಲೇಟೆಡ್ ಕೂಡ ಇರ್ತಿತ್ತು. ನಾವು ಸಹಜವಾಗಿ ನ್ಯಾಯಾಧೀಶರು ಅಂದರೆ ಜಡ್ಜಸ್ ತುಂಬ ಸ್ಟ್ರೆಸ್ ಇರುತ್ತೆ ವರ್ಕ್ ರಿಲೇಟೆಡ್. ಹಾಗೆ ಹಲವಾರು ಸಮಸ್ಯೆಗಳಿದ್ದರಿಂದ ನಾನು ಬೇರೆ ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದೆ. ಆದರೆ ಈ ರೀತಿ ಈ ಧ್ಯಾನ ಪದ್ಧತಿ ಅಂದ್ರೆ ಇದು ಗೌತಮ ಬುದ್ಧ ಹೇಳಿರೋದು ನಮಗೆ, ದಾನಪಾನ ಸತಿ ಅಂತ ಅಲ್ಟಿಮೇಟ್. ಇದು 121 ತರ ಇದೆ ಧ್ಯಾನ. ನಾವು ಇವಾಗ ಫಾಲೋ ಮಾಡ್ತಿರೋದೇ ಬುದ್ಧ ಧ್ಯಾನ. ಆಮೇಲೆ ಪತ್ರಿಜಿ ಅಂತ ಅವರು ಅದನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡಿದ್ರು, ಹೇಳಿದ್ರು. ಇದು ತುಂಬಾ ಸಹಜವಾಗಿದ್ದು ಮತ್ತೆ ತುಂಬಾ ಹೈಯೆಸ್ಟ್ ರಿಸಲ್ಟ್. ಮತ್ತೆ ಇದರಿಂದ ಸಿಗುವಂಥದ್ದು ಬೇರೆ ಯಾವ ಧ್ಯಾನ ಪದ್ಧತಿಯಲ್ಲಿ ಸಿಗಲ್ಲ. ಇದು ನಮ್ಮೊಳಗೆ ನಾವೇ ಹೋಗ್ತೀವಿ, ಪ್ರತಿಯೊಬ್ಬರಿಗೂ ಬೇಕಿದೆ ಮೇಡಮ್. ಇದನ್ನೆಲ್ಲ ನಮ್ಗೆ ಪತ್ರಿಜಿ ಅವರೇ ತಿಳಿಸ್ಕೊಟ್ಟಿದ್ದು, ಅವರಿಂದ ನಾವು ಇದನ್ನೆಲ್ಲ ತಿಳ್ಕೊಂಡಿದೀವಿ ಫ್ರೆಂಡ್ಸ್. ಸರ್ ನಿಮಗೆ ಮೆಡಿಟೇಷನ್ ಬಿಟ್ಟು ಮತ್ತೆ ಯಾವ್ದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಸರ್? ಮೆಡಿಟೇಷನ್ ಬಿಟ್ಟರೆ ಪ್ರವಾಸ ಮತ್ತೆ ಹಾಬೀಸ್ ಅಂದ್ರೆ ನನಗೆ ಕುಕಿಂಗು. ಕುಕಿಂಗ್ ಚೆನ್ನಾಗಿ ಮಾಡ್ತೀರಾ ಸರ್? ಚಿಕ್ಕ ವಯಸ್ಸಿಂದ ನಾನು ಅಭ್ಯಾಸ ಇದೆ ನಾನು ಮಾಡ್ಕೊಂಡು. ಆಮೇಲೆ ಧ್ಯಾನ ಮಾಡಿದ್ರೆ ನಿಮ್ಗೆ ತುಂಬಾ ಅದ್ಭುತವಾದ ರುಚಿ ಇರುತ್ತೆ. ಹೌದು, ನಿಜ ಸರ್. ಯಾಕಂದ್ರೆ ನಾವು ಧ್ಯಾನದಲ್ಲಿ ಮುಖ್ಯವಾಗಿ ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ಇರ್ತೀವಿ, ಈ ವರ್ತಮಾನದಲ್ಲಿ. ಇಲ್ಲಾಂದ್ರೆ ನಾರ್ಮಲ್ ಯಾರು ಪಾಸ್ಟ್ ಮತ್ತೆ ಫ್ಯೂಚರ್ ಇರ್ತಾರೆ, ಹಿಂದೆ ಭೂತ ಕಾಲ ಮತ್ತೆ ಭವಿಷ್ಯತ್ ಅಂತ ಮಾಡಿದಾಗ ನಾವು ಪರಿಪೂರ್ಣವಾಗಿ ತೊಡಗಿಸ್ಕೊಳಕ್ ಆಗೋದಿಲ್ಲ. ಯಾವುದೇ ಅಡುಗೆ ಅಂತಲ್ಲ, ಯಾವುದೇ ಕೆಲಸಗಳು ಆಗಲಿ ನಾವು ಪ್ರೆಸೆಂಟ್ ಅಲ್ಲಿ ಇದ್ದಾಗ ಅದು ಅದ್ಭುತವಾಗಿ ನಾವು ಆ ಒಂದು ರಿಸಲ್ಟ್ ಬರುತ್ತೆ. ಧ್ಯಾನ ಅನ್ನೋದು ಪ್ರೆಸೆಂಟ್ ಮೂಮೆಂಟ್ ಗೆ ಬರೋಕೆ ಹೆಲ್ಪ್ ಮಾಡುತ್ತೆ, ಆರೋಗ್ಯವಾಗಿರ್ಲಿಕ್ಕೆ ಸಹಾಯ ಮಾಡುತ್ತೆ. ಮಾನಸಿಕ ಸ್ಥಿತಿನೂ ತುಂಬಾ ಅತ್ಯಂತ ಉನ್ನತವಾಗಿರುತ್ತೆ. ಮನಸ್ಸು ಯಾವಾಗಲೂ ಉಲ್ಲಾಸವಾಗಿ ಆನಂದವಾಗಿ ಎನರ್ಜೆಟಿಕ್ ಆಗಿರುತ್ತೆ. ಹಾಗಾಗಿ ಎಲ್ಲ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಯಾವ ಸಮಸ್ಯೆಗಳು ಬರೋದೇ ಇಲ್ಲ, ಬಂದ್ರೂ ಆ ಸಮಸ್ಯೆನೇ ಅನ್ಸಲ್ಲ. ಮತ್ತೆ ಪ್ರತಿಯೊಬ್ಬರು ಎಂತ ಸಮಸ್ಯೆಯಿಂದ ಹೊರಗೆ ಬರ್ಬೋದು, ಎಂತ ಸಮಸ್ಯೆ ಇದ್ರೂ ಕೂಡ ನಮಗೊಂದು ಧೈರ್ಯ ಇರುತ್ತೆ, ಧ್ಯಾನ ಮಾಡ್ತೀವಿ ಒಂದು ಪರಿಹಾರ. ಧ್ಯಾನದಿಂದ ಅಂತ ಅದ್ಭುತ ಎನರ್ಜಿ ಶಕ್ತಿ ಯಾವುದೇ ಖರ್ಚಿರಲ್ಲ, ಇಲ್ಲಿ ಯಾವುದೇ ಏನು ಕಷ್ಟನೂ ಪಡ್ಬೇಕಾಗಿಲ್ಲ, ಏನು ಆರಾಮಾಗಿ ಸುಲಭವಾಗಿ ಕೂತ್ಕೊಂಡು ನಮಗೆ ನಾವೇ ನಮ್ಮೊಳಗೆ ನಾವೇ ಹೋಗೋದು. ನಮ್ಮಲ್ಲೇ ಎಲ್ಲ ಕಾರಣ ಇರುತ್ತೆ, ಯಾವುದೇ ಸಮಸ್ಯೆಗೆ ಪರಿಹಾರನೂ ನಮ್ಮಲ್ಲೇ ಇರುತ್ತೆ. ಸೊ ಇದು ಧ್ಯಾನದಿಂದ ಕಲ್ತ್ಕೊಳ್ತೀವಿ.
ಇದರಿಂದ ಪ್ರತಿಯೊಬ್ಬರಕ್ಕೆ ನಾವು ಧ್ಯಾನ ಮಾಡೋದು ಅಗತ್ಯ ಇದೆ. ಚಿಕ್ಕ ವಯಸ್ಸಿನಿಂದ ಮಾಡ್ಲೇಬೇಕು ಸರ್ ಎಲ್ರು. ಹೌದು, ದೇಹಕ್ಕೆ ಆಹಾರಕ್ಕೆ ಕೊಡ್ತೀವಿ ಊಟ, ಅದೇ ರೀತಿ ನಮ್ಮ ಮನಸ್ಸಿಗೆ ಆತ್ಮಕ್ಕೆ ಈ ಒಂದು ಧ್ಯಾನ ಅನ್ನೋದೇ ಒಂದು ಊಟ ಇದ್ದಂಗೆ, ಆಹಾರ. ಅದು ಫೌಂಡೇಶನ್ ಆಕ್ಚುಲಿ. ಅದೇ ಆಧಾರದ ಮೇಲೆ ನಾವು ಯಾವುದಕ್ಕೆ ಬಿಲ್ಡಿಂಗ್ ಕಟ್ಬೇಕಂದ್ರೆ ಒಂದು ದೊಡ್ಡ ಫೌಂಡೇಶನ್ ಚೆನ್ನಾಗಿದ್ರೆ ಮಾತ್ರ ಇರುತ್ತೆ. ಅದೇ ಧ್ಯಾನ ಅನ್ನೋದು ಫೌಂಡೇಶನ್ ನಮ್ಮ ಜೀವನದಲ್ಲಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡಿದ್ರೆ ಅದೇ ನಮಗೆ ಫೌಂಡೇಶನ್. 24 ಗಂಟೆಯಲ್ಲಿ ಕೇವಲ 1 ಗಂಟೆ ಕೊಡೋದ್ರಿಂದ ಉಳಿದ 23 ಗಂಟೆಗಳನ್ನು ಅದ್ಭುತವಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬಹುದು. ಯಾಕೆಂದ್ರೆ ಹಣನೇ ನಮ್ಗೆ ಇವತ್ತು ಮುಖ್ಯ ಆಗಿರ್ಬೋದು, ದುಡ್ಡು ಮುಖ್ಯ ಅಲ್ಲ, ಹಣ ಒಂದೊಂದು ನಿಮಿಷನೂ ಎಷ್ಟು ಬೆಲೆ ಅಂದರೆ ಕಟ್ಟಕ್ಕಾಗಲ್ಲ. ಆ ರೀತಿ ಪ್ರತಿ ಕ್ಷಣನ ನಾವು ಜೀವನವನ್ನು ಅತ್ಯಂತ ಅಮೂಲ್ಯವಾಗಿ ಉಪಯೋಗಿಸ್ಕೋಬಹುದು, ಕಳಿಬಹುದು. ನಾವು ಪ್ರತಿ ಕ್ಷಣದಲ್ಲಿ ಇರೋದೇ ಜೀವನ. ನಾವೆಲ್ಲರೂ ಏನಾದ್ರೂ ಸಮಸ್ಯೆ ಬಂದ ತಕ್ಷಣ ಎಲ್ಲಿ ಪರಿಹಾರ ಅಂತ ಹುಡುಕ್ತಿರ್ತೀವಿ, ಬಟ್ ಆ ಸಮಸ್ಯೆಗೆ ಪರಿಹಾರ ನಮ್ಮೊಳಗೆ ಇರುತ್ತೆ ಅನ್ನೋದನ್ನ ಮರ್ತಿರ್ತೀವಿ ಸರ್. ಅದೇ ಧ್ಯಾನದಿಂದನೇ ನಮ್ಗೆ ಅದು ಸಿಗುತ್ತೆ. ನಿಜ, ಧ್ಯಾನ ಮಾಡಿದ್ರೆ ನಮ್ಗೆ ಅದೆಲ್ಲ ಸೊಲ್ಯೂಷನ್ ಸಿಗುತ್ತೆ. ಧ್ಯಾನದಿಂದ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಮನುಷ್ಯ. ಹೌದು ಸರ್. ಯಾಕಂದ್ರೆ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಧ್ಯಾನ ರೀತಿಯ ಸ್ಥಿತಿಯಲ್ಲಿದ್ದಾಗ ಮನಸ್ಸಲ್ಲಿ ಏನು ಯೋಚನೆ ಬಂದರೂ ಅದು ನಮಗೆ ಮ್ಯಾನಿಫೆಕ್ಟ್ ಆಗುತ್ತೆ. ಏನು ಬೇಕಾದ್ರೂ ಅನ್ಕೊಂಡಿದ್ದು ಸಾಧಿಸ್ಬೋದು, ಲಿಮಿಟ್ ಇಲ್ಲ, ಕೈ ಇದೆ ಲಿಮಿಟ್. ಹೌದು, ಹಾಗಾಗಿ ಧ್ಯಾನ ಮಾಡೋದು ಅತಿ ಹೆಚ್ಚು ಒಳ್ಳೆಯದು. ಹೌದು ಸರ್, ನಿಜ. ನಮ್ಮೊಳಗೆ ಬೇಕಾದಷ್ಟು ಶಕ್ತಿ ಇದೆ, ಎಲ್ಲ ಮಾಡುವಂತಹ ಸಾಮರ್ಥ್ಯ ಇದೆ, ಆದರೆ ನಾವು ಅದನ್ನು ಮರೆತು ಜೀವಿಸ್ತಾ ಇರ್ತೀವಿ. ಅದೇ ಧ್ಯಾನಕ್ಕೆ ಬಂದರೆ ನಮಗೆ ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಬರುತ್ತೆ. ಸೊ ನೀವು ಕೂಡ ಧ್ಯಾನನ ಶುರು ಮಾಡಿಲ್ಲ ಅಂದರೆ ಈಗಲೇ ಶುರು ಮಾಡಿ ಫ್ರೆಂಡ್ಸ್, ತುಂಬಾ ಲಾಭ ಇದೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. PMC ಕನ್ನಡ ಅಂತ ಯೂಟ್ಯೂಬ್ ಚಾನಲಲ್ಲಿ PMC ಕನ್ನಡ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಡೈಲಿ 18 ಲ್ಯಾಂಗ್ವೇಜಸ್ ಇನ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್. ಇವಾಗ ಅದರಲ್ಲಿ ಎಲ್ಲ ಥರ ಧ್ಯಾನ ಹೇಳಿದ್ದಾರೆ ಪದ್ಧತಿ. ಆಮೇಲೆ ಯಾರು ಎಲ್ಲೆಲ್ಲಿ ಇದ್ದೀರೋ ಅಲ್ಲಿ ಸಮೀಪ ಸ್ಥಳದಲ್ಲಿ ಪಿರಮಿಡ್ ಸೆಂಟರ್ಸ್ ಅಂತ ಇದೆ. ಈಗ ಹೆಚ್ಚಿಗೆ ಅದು ಪಿರಮಿಡ್ ಅಂತ. ಪಿರಮಿಡ್ ಅಲ್ಲಿ ಎಲ್ಲರೂ ನೋಡ್ಬೋದು. ಈಜಿಪ್ಟ್ ಅಲ್ಲಿ ಗೀಜಾ ಪಿರಮಿಡ್ ಅಂತ 5000 ವರ್ಷಗಳಿಂದ ಹಿಂದೆ ಅದು ಕಟ್ಟಿದ್ದಾರೆ. ಅದು ತುಂಬಾ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಆ ಪಿರಮಿಡ್ ಸ್ಟ್ರಕ್ಚರ್ ಅಲ್ಲಿ ಅದು ಕಾಸ್ಮಿಕ್ ಎನರ್ಜಿ ತುಂಬಾ ಈಸಿಯಾಗಿ ಫ್ಲೋ ಆಗುತ್ತೆ. ಅದರೊಳಗಡೆ ಕೂತು ಮಾಡಿದ್ರೆ ಮೆಡಿಟೇಷನ್ 3 times ಹೈಯರ್ ಎನರ್ಜಿ. ಈ ರೀತಿ ಪ್ರಕೃತಿಯಲ್ಲಿ ಮಾಡಿದ್ರು ಕೂಡ 3 ಪಟ್ಟು ಹೆಚ್ಚಿಗೆ ಎನರ್ಜಿ, ಗ್ರೂಪ್ ಅಲ್ಲಿ ಮಾಡಿದ್ರೆ 3 ಪಟ್ಟು ಹೈ ಎನರ್ಜಿ ಬರುತ್ತೆ. ಈ ರೀತಿ ನಾವು ಮಾಡ್ತಾ ಹೋದ್ರೆ ಅವಾಗ ನ್ಯಾಚುರಲ್ ಆಗಿ ಧ್ಯಾನ ಅನ್ನೋದು ಇನ್ನ ಬೇಗ ನಾವು ಆ ಫ್ರೀಕ್ವೆನ್ಸಿಗೆ ಬೇಗನೆ ಕನೆಕ್ಟ್ ಆಗ್ತೀವಿ. ಧ್ಯಾನ ಬೇಗ ಮಾಡೋಕ್ಕೆ ಈಜಿ ಆಗುತ್ತೆ. ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡ್ಕೊಂಡು ಧ್ಯಾನ ಮಾಡ್ಬೋದು. ಹೌದು ಸರ್, ನಿಜ. ಮತ್ತು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬ್ಯಾಂಗ್ಳೂರಲ್ಲಿ ಕನಕಪುರ ರೋಡಲ್ಲಿ ಇದೆ. ನಮ್ಮ ಸೌತ್ ಇಂಡಿಯಾಗೆ ದೊಡ್ಡ ಪಿರಮಿಡ್ ಇದೆ. ಅದು 5000 ಜನ ಕೂರ್ಬೋದು ಅಟ್ ಎ ಟೈಮ್. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ 30 acres ತುಂಬಾ ಅದ್ಭುತವಾದ ಬ್ಯಾಂಗ್ಳೂರಲ್ಲಿ ಸ್ಥಳ. ಅಲ್ಲಿ ಖಂಡಿತ ಪ್ರತಿಯೊಬ್ಬರು ಕೂಡ ಹೋಗಿ ಅದು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಅಲ್ಲಿ ಈಸಿಯಾಗಿ ನೀವು ನಿಮ್ಮ ನಿಯರ್ ಎಲ್ಲಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಬೋದು, ಚೆಕ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ಆಮೇಲೆ ಮೆಡಿಟೇಷನ್ ಕ್ಯಾಂಪ್ ಅಂತ ಎಲ್ಲ ಇರುತ್ತೆ. ಸೊ ನೀವು ಬಂದು ಅಟೆಂಡ್ ಮಾಡಿದರೆ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಯಾವಾಗಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಜಾಯ್ನ್ ಆಗಿ ಪಿರಮಿಡ್ ಮೆಡಿಟೇಷನ್ಗೆ. ಮನೆಯಲ್ಲಿ ಪ್ರತಿಯೊಬ್ಬರು ಧ್ಯಾನ ಮಾಡೋದ್ರಿಂದ, ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಧ್ಯಾನ ಮಾಡೋದ್ರಿಂದ ಅಲ್ಲಿ ಮನೆಯಲ್ಲಿ ಯಾವ ಸಮಸ್ಯೆಗಳೇ ಬರಲ್ಲ, ಅಲ್ಲಿ ಬೇಡವಾದ ಯೋಚನೆಗಳೇ ಬರಲ್ಲ. ನಾವು ಎಲ್ಲ ಮನಸ್ಸು ಪ್ಯೂರ್ ಆಗಿರುತ್ತೆ, ಕ್ಲಿಯರ್ ಆಗಿರುತ್ತೆ. ಮತ್ತು ಯಾರ ಮೇಲೂ ನಮಗೇನು ಯಾವುದೇ ಇಲ್ಲ, ಮನಸ್ಸಿನಲ್ಲಿ ಇರೋ ಸಹಜವಾದೆಲ್ಲ ಬೇಡದೇ ಯೋಚನೆ ಭಾವನೆಗಳೆಲ್ಲ ಔಟ್ ಆಗಿಬಿಡುತ್ತೆ. ಸೊ ಅಲ್ಲಿ ಹೆಲ್ತಿ ಅಟ್ಮಾಸ್ಫಿಯರ್, ಫುಲ್ ಪಾಸಿಟಿವ್ ಎನರ್ಜಿ ಇರುತ್ತೆ. ಎಲ್ಲರೂ ಒಂದು ಒಳ್ಳೆ ಸೌಹಾರ್ದಯುತವಾಗಿ ಆನಂದವಾಗಿ ಅದ್ಭುತವಾಗಿ ನಾವು ಇರ್ಬೋದು ಮನೆಯಲ್ಲಿ. ಹಾಗೆ ಅಕ್ಕಪಕ್ಕ ಈ ಪರಿಸರನೇ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಆಮೇಲೆ ಮನೇಲೆಲ್ಲ ತುಂಬಾ ಫೇಸ್ ಮಾಡ್ತಿರ್ತಾರೆ ಸರ್, ಅಂದ್ರೆ ಒಬ್ರಿಗೆ ಒಬ್ರು ಆಗ್ತಿರಲ್ಲ, ಆಮೇಲೆ ತುಂಬಾ ಜಗಳ ಮಾಡ್ತಿರ್ತಾರೆ. ಅದಕ್ಕೂ ಪರಿಹಾರನೇ ಧ್ಯಾನ. ಆಮೇಲೆ ತುಂಬಾ ಕೋಪದಲ್ಲಿ ರಿಯಾಕ್ಟ್ ಮಾಡ್ತಿರ್ತಾರೆ ಸಣ್ಣ ಪುಟ್ಟಕ್ಕೆಲ್ಲ, ಅವೆಲ್ಲ ಕಡಿಮೆ ಆಗುತ್ತೆ. ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ನಾವು ಬಿಫೋರ್ ಮೆಡಿಟೇಷನ್ ಬರುವಾಗ ಇದೆಲ್ಲ ಫೇಸ್ ಮಾಡಿದೀವಿ. ತುಂಬಾ ನಾನು ಮನೇಲಿ ತುಂಬಾ ರೇಗ್ತಿದ್ದೆ ಸರ್ ಚಿಕ್ಕ ಪುಟ್ಟಕ್ಕೆ. ನಮ್ಮಮ್ಮ ಏನು ಕೆಲಸ ಹೇಳೋಂಗಿರ್ಲಿಲ್ಲ. ನಾನು ಮಾಡ್ಬೇಕಾ, ಹೋಗಿ ಮಾಡಲ್ಲ ಅಂತ ಹೇಳ್ತಿದ್ದೆ. ಬಟ್ ಇವಾಗ ಆ ಥರ ಎಲ್ಲ ಹೇಳಲ್ಲ. ಕೋಪ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಕಡಿಮೆನೇ ಆಗಿದೆ ಮೊದಲಿಗೆ ಕಂಪೇರ್ ಮಾಡಿದರೆ. ಹೌದು, ಈ ಧ್ಯಾನ ಮಾಡಿದವರು ಪ್ರತಿಯೊಬ್ಬರು ಅನುಭವನೂ ಕೂಡ ಹಾಗೇನೆ. ಲಕ್ಷಾಂತರ ಜನ ಅದು ನೋಡ್ಬೋದು, ಯೂಟ್ಯೂಬ್ ಅಲ್ಲಿ ಬರುತ್ತೆ. ಯೂಟ್ಯೂಬ್ ನಲ್ಲಿ PMC ಕನ್ನಡ ಚಾನೆಲ್ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆ, ತುಂಬಾ ಮಿರಾಕಲ್ಗಳೆಲ್ಲ ಆಗಿದೆ ಮೆಡಿಟೇಷನ್ ಇಂದ. ಆಮೇಲೆ ನನ್ಗೇನೆ ಆಕ್ಚುಲಿ ಹೇಳ್ಬೇಕಂದ್ರೆ 35 years ಲೋ ಬ್ಯಾಕ್ ಪೇನ್ ಇತ್ತು ನನಗೆ. ಆಗ ನನಗೆ 1 ವಾರ 15 ದಿವಸ ಮಲ್ಗೆ ಅಂತಾನೆ ಸಜೆಸ್ಟ್ ಮಾಡಿದ್ರು ಡಾಕ್ಟ್ರು. ನಿಮ್ಗೆ ಬೇರೆ ಇದರಲ್ಲಿ ಆಪ್ಷನ್ ಇದು ಇಲ್ಲ, ಪರ್ಮನೆಂಟ್ ಅದು ಡಿಸ್ಕ್ ಬಲ್ಜ್, ಡಿಸ್ಕ್ ಸ್ಲಿಪ್ ಆಗಿದೆ ಅಂತ. ಹಾಗೆ ಕೂಡ ನನ್ಗೆ ಆಗ್ತಿತ್ತು. ಈ ಧ್ಯಾನಕ್ಕೆ ಬಂದ 3 ತಿಂಗಳಲ್ಲಿ ನನಗೆ ಮಿರಾಕಲ್ ಆಗಿ ಅದು ಕಂಪ್ಲೀಟ್ ಕ್ಯೂರ್ ಆಗ್ಬಿಟ್ಟಿದೆ. ನಾನು ಈ ರೀತಿ ಬೆಟ್ಟ ಗುಡ್ಡ ಎಲ್ಲ ಹತ್ತಕ್ಕೆ ಸಾಧ್ಯನೇ ಇರಲಿಲ್ಲ, ಅಷ್ಟು ನನಗೆ ಲೋ ಬ್ಯಾಕ್ ಪೇನ್ ಇತ್ತು ನನಗೆ. ಈಗ 3 ತಿಂಗಳಲ್ಲಿ ನಾನು ಬಂದು 3 monthsಗೆ ನಾನು ಕ್ಯೂರ್ ಆಯ್ತು 100%. ಈಗ ನಾರ್ಮಲ್ ಇದೆ, ಬ್ಯಾಕ್ ಪೇನೇ ಇಲ್ಲ. ನಾನು ಎಷ್ಟು 1000 ಕಿಲೋಮೀಟರ್ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು, ಎಷ್ಟು ನಾನೇ ಡ್ರೈವ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಹಾಗೆ ಇದೀನಿ ನನಗೆ, ಹಾಗೆ ಓಡಾಡ್ಕೊಂಡು. ಹಾಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಎಲ್ಲರಿಗೂ ಹೊರಟೋಗ್ಬಿಡುತ್ತೆ ಫಸ್ಟ್ ನಮ್ಗೆ. ಎರಡನೇದು ಮನಸ್ಸಲ್ಲಿ ಇರೋದು ಎಲ್ಲ ಬೇಡದಿರೋ ಯೋಚನೆಗಳು ಸಾಕಷ್ಟು ಜನಕ್ಕೆ, ತುಂಬಾ ಜನಕ್ಕೆ ಇರುತ್ತೆ ಚಿಕ್ಕ ವಯಸ್ಸಿಂದ ಹಲವಾರು ಕಾರಣಗಳಿಂದ. ನಾವೇ ಇದು ಮಾಡ್ಕೊಳ್ತಾ ಮನಸ್ಸೊಳಗಡೆ ಹೌದು ಆಳವಾಗಿ ಹೋಗ್ತಾ ಇರ್ತೀವಿ. ಏನೇ ಒಂದು ಘಟನೆ ಆಗಿರ್ಬೋದು,
ಪ್ರತಿಯೊಬ್ಬರಲ್ಲಿ ಸಹಜವಾಗಿ ಹಾಗೆ ಆಗಿರುತ್ತೆ. ನಮ್ಗೆ ನೋವು ಕೊಡುವಂತ ಘಟನೆ, ಅವಮಾನ, ಹಿಂಸೆ, ಮತ್ತೆ ಯಾರನ್ನೋ ನಾವು ದ್ವೇಷಿಸ್ತಾ ಇರ್ತೀವಿ. ಸುಮ್ನೆ ಅದೆಲ್ಲ ಒಳಗಡೆ ಅದನ್ನೇ ನಮಗೆ ನಾವೇ ನಷ್ಟ ಮಾಡ್ಕೊಳ್ತೀವಿ. ನಿಜ. ನಮಗೆ ನಾವೇ ಅದರಿಂದ ತೊಂದರೆ ಬೇರೆಯವ್ರಿಗೆ ಏನಾಗಲ್ಲ. So ಅದೆಲ್ಲ ಹೊರಗೆ ತೆಗೆದ್ಬಿಟ್ರೆ ನಾವು ಮನಸ್ಸು ಶುದ್ಧ ಆಗುತ್ತೆ. ಅದೆಲ್ಲ ಧ್ಯಾನದಿಂದ ರಿಲೀಸ್ ಆಗುತ್ತೆ, ಕಂಪ್ಲೀಟ್ ಆಗಿ ಎಲ್ಲ ಹೊರಗೆ ಬಂದ್ಬಿಡ್ತೀವಿ. ಮನಸ್ಸನ್ನ ಪ್ರತಿ ಕ್ಷಣ ನಾವು ಹ್ಯಾಪಿಯಾಗಿ, ಖುಷಿಯಾಗಿ, ಆನಂದವಾಗಿ ಇರೋ ಸ್ಥಿತಿಗೆ ಬರ್ತೀವಿ. ಆರೋಗ್ಯನೂ ಚೆನ್ನಾಗಿರುತ್ತೆ, ಮಾನಸಿಕ ಸ್ಥಿತಿನೂ ಚೆನ್ನಾಗಿರುತ್ತೆ, ಜೊತೆಗೆ ಎಲ್ಲ ಸಂಬಂಧಗಳು ಚೆನ್ನಾಗಾಗ್ತಾ ಹೋಗುತ್ತೆ. ನಮ್ಮ ವೈಯಕ್ತಿಕ ಸಮಸ್ಯೆಗಳು ಹೊರಗಡೆ ಬರ್ತೀವಿ. ನಮ್ಮ ಪ್ರೊಫೆಷನ್ಗಳು ಏನೇ ಕೆಲಸಗಳು ಮಾಡ್ತಿದ್ರು ಅದರಲ್ಲೂ ನಮಗೆ ಪರಿಪೂರ್ಣತೆ ಮತ್ತೆ ಯಶಸ್ಸು. ಇವಾಗ ಜಾಬ್ ಇವಾಗ ಸುಮಾರು ಕಡೆ ಎಲ್ಲ ಆಲ್ಮೋಸ್ಟ್ ತುಂಬಾ ಕಡೆ ನೋಡಿ ಕೆಲಸ ಮಾಡೋ ಪರಿಸರಗಳಲ್ಲೂ ಅಲ್ಲೂ ಕೂಡ ಅಲ್ಲಿ ದ್ವೇಷದ ವಾತಾವರಣ, ಒಬ್ರಿಗೆ ಕಂಡ್ರೆ ಒಬ್ರಿಗೆ ಅದು ಒಂಥರ ಸ್ಟ್ರೆಸ್ ಇರುತ್ತೆ. ಅದರಿಂದನೂ ಇದು ಧ್ಯಾನಕ್ಕೆ ಒಂದು ಒಳ್ಳೆ ಪರಿಹಾರ. ನಾವು ಇನ್ನೊಬ್ರಲ್ಲಿ ನಾವು ಏನು ಇದನ್ನೇ ನೋಡಲ್ಲ, ನೆಗೆಟಿವ್ ನೋಡಲ್ಲ, ಪಾಸಿಟಿವ್ ನೋಡ್ತಾ ಇರ್ತೀವಿ. ಆಗ ಆಟೋಮೆಟಿಕಲಿ ಆಪೋಸಿಟ್ ವ್ಯಕ್ತಿಗಳು ನಮ್ಮ ಫ್ರೀಕ್ವೆನ್ಸಿಗೆ ಟರ್ನ್ ಆಗ್ಬಿಡ್ತಾರೆ. ನಮ್ಗೆ ನೋಡಿದ್ರೆ ಆಗದೆ ಇದ್ದವ್ರು ಕೂಡ ಅವರು ಬದಲಾಗ್ಬಿಡ್ತಾರೆ. ನಮ್ಮೊಳಗೆ ನಾವು ಬದಲಾದ್ರೆ ಹೊರಗಡೆ ಎಲ್ಲ ಪರಿಸರ ನಮ್ಮನ್ನೇ ತುಂಬಾ ಪಾಸಿಟಿವ್ ಆಗಿ ನೋಡ್ತಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬದಲಾಯಿಸಕ್ಕಾಗಲ್ಲ. ನಮ್ಮೊಳಗಡೆ ನಾವು ಬದಲಾದ್ರೆ ಹೊರಗಡೆ ಆಟೋಮೆಟಿಕಲಿ ಎಲ್ಲ ವ್ಯಕ್ತಿಗಳು ಕೂಡ ಬದಲಾಗ್ಬಿಡ್ತಾರೆ. ನಮ್ಮ ಏನಿದೆ ಆ ತರ ನಮ್ಮ ಮನಸ್ಸಲ್ಲಿ ಹೇಗಿದೆ ಹಾಗೆ ಅವರು ಬದಲಾಗ್ತಾರೆ. ಸೊ ವಾತಾವರಣ ಪೂರ್ತಿ ತಿಳಿಯಾಗ್ಬಿಡುತ್ತೆ ಮನೆಯಲ್ಲಿ. ನಮಗ್ ಬೇಕಾದಂಗೆ ಇದು ಬದುಕಬೇಕು, ಜೀವನನ ಬಾಳ್ಬೇಕು ಅಂದ್ರೆ ಮೆಡಿಟೇಷನ್ ಇಸ್ ದ ಬೆಸ್ಟ್ ವೇ ಅಂತ ಹೇಳ್ಬೋದು. ಅದು ಎಸೆನ್ಷಿಯಲ್. ಧ್ಯಾನ ಅನ್ನೋದು ಇಟ್ ಈಸ್ ನಾಟ್ ಎನ್ ಆಪ್ಷನ್, ಇಟ್ ಇಸ್ ಅ ಮಸ್ಟ್. ಅದನ್ನೆಲ್ಲರೂ ಮಾಡಲೇಬೇಕಾಗಿದೆ. ಈಗಿನ ಆಧುನಿಕ ಒತ್ತಡದ ಪರಿಸ್ಥಿತಿ ಇದು ಕಾಲದಲ್ಲಿ ಎಲ್ಲರೂ ಸ್ಟ್ರೆಸ್. ಚಿಕ್ಕ ಮಕ್ಕಳಿಂದ ಈಗ 3ನೇ ಕ್ಲಾಸ್ ಮಕ್ಕಳಿಗೆ UKG ಆಗ್ತಾರೆ. ಅಲ್ಲಿ ಮಕ್ಕಳಿಗೆ ಸ್ಟ್ರೆಸ್ ನ್ಯಾಚುರಲ್ ಇರಕ್ ಬಿಡಲ್ಲ. ಆ ಮಕ್ಕಳಿಗೆ ಅದು ಆಕ್ಚುಲಿ ಇಷ್ಟ ಇರಲ್ಲ. ಬಲವಂತವಾಗಿ ನಾವು ಬೇರೆ ವಿಧಿ ಇರಲ್ಲ. ಪಟ್ಟಣ ಪ್ರದೇಶ ಅವ್ರಿಗೆ ಏನ್ ಬೇಕು ಅಂತ ತಿಳ್ಕೊಳ್ಳಲ್ಲ ಸರ್. ನಮಗೆ ಏನ್ ಬೇಕೋ ಅದನ್ನ ನಾವು ಅವ್ರ ಕೈಲಿ ಮಾಡಿಸ್ತಾ ಇರ್ತೀವಿ. ಕೆಲ್ಸಕ್ಕೆ ಹೋಗ್ತಿರ್ತಾರೆ ಇಬ್ರು, ಅಲ್ಲಿಗೆ ಹಾಕ್ಬಿಡ್ತಾರೆ. ಆ ಮಕ್ಕಳಿಗೆ ಸ್ಟ್ರೆಸ್ ಕೊಡ್ತಾ ಇದೀವಿ. ಮುಂದೆ ಎಷ್ಟು ಒತ್ತಡ ಆಗುತ್ತೆ ಅಂದ್ರೆ ಅದು ಬರ್ಸ್ಟ್ ಆಗ್ಬಿಡುತ್ತೆ. ಈಗ ನೋಡಿ ಎಷ್ಟೋ ಜನ ತುಂಬಾ ಸ್ಟ್ರೆಸ್, ಯೂತ್ಸ್ ತುಂಬಾ ಸಫರ್ ಮಾಡ್ತಾ ಇರ್ತಾರೆ. ಸೂಸೈಡ್ ಮಾಡ್ಕೊಳ್ಳೋದು, ಏನೇನೋ ತುಂಬಾ ಪ್ರಾಬ್ಲಮ್ ಅಲ್ಲಿದ್ದಾರೆ. ಎಲ್ಲದಕ್ಕೂ ಒಂದೇ ಪರಿಹಾರ ಮಾರ್ಗ ಧ್ಯಾನ. ಪ್ರತಿಯೊಬ್ಬರು ಧ್ಯಾನ ಮಾಡ್ಬೇಕು, ಬೇರೆಯವ್ರಿಗೆ ಹೇಳ್ಕೊಡ್ಬೇಕು, ಸ್ಪ್ರೆಡ್ ಮಾಡ್ಬೇಕು, ಹೋಲ್ ವರ್ಲ್ಡ್ ಧ್ಯಾನ ಮಾಡ್ಬೇಕು, ಧ್ಯಾನಿಗಳಾಗಬೇಕು. ಸೊ ಧ್ಯಾನದ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡ್ವಲ್ಲ, ಎಷ್ಟೆಲ್ಲ ಲಾಭ ಇದೆ ಅಂತ ಹೇಳಿ, ಈ ಧ್ಯಾನನ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಬಿಡಿ ಸರ್. ಧ್ಯಾನ ಮಾಡೋದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಎಷ್ಟು ಸರಳ ಅಂದ್ರೆ, ಅದನ್ನ ಗೌತಮ ಬುದ್ಧ ನೋಡಿ, ಅವರು ಚಕ್ರವರ್ತಿ ಆದವರು, ಅವರು ತ್ಯಾಗ ಮಾಡಿ 5 ವರ್ಷ 7 ವರ್ಷ ಸತತವಾಗಿ ಅವರು 500 ಜನ ಗುರುಗಳನ್ನ ಮೀಟ್ ಆಗಿ 7 ವರ್ಷ ಅವರು ಸತತವಾಗಿ ಅವರು ಪ್ರಯತ್ನ ಮಾಡಿ ಅವರು ಪ್ರಾಕ್ಟಿಕಲ್ ಕಂಡ್ಕೊಂಡಿದ್ದು ಇದು ಉಸಿರಾಟದ ಮೇಲೆ ಗಮನ ಇಡೋದು ಧ್ಯಾನ ಅಂತ. ಆನಪಾನ ಸತಿ ಅಂತ ಪಾಲಿ ಭಾಷೆ ಗೌತಮ ಬುದ್ಧ ಇದ್ದ ಸಮಯದಲ್ಲಿ. ಏನು ನಾವು ಕನ್ನಡದಲ್ಲಿ ಈಗ ಹೇಳ್ಬೇಕಂದ್ರೆ ಉಸಿರಿನ ಜೊತೆ ಇರು, ಒಳಗೆ ಹೋಗೋ ಹೊರಗೆ ಬರೋ ಉಸಿರಿನ ಜೊತೆ ಇರೋದೇ ಧ್ಯಾನ. ಕಣ್ಣು ಮುಚ್ಕೊಂಡು ನಾವು ಕೈ ಎರಡು ಒಂದಿಗೆ ಇಟ್ಕೊಂಡು ಚೇರ್ ಮೇಲೆ ಕೂರ್ಬೋದು ಅಥವಾ ಸೋಫಾ ಮೇಲೆ ಕೂರ್ಬೋದು, ನೆಲದ ಮೇಲೆ ಕಂಫರ್ಟಬಲ್. ಈಸಿಯಾಗಿ ದೇಹನ ದಂಡಿಸೋಗಿಲ್ಲ, ದೇಹಕ್ಕೆ ಯಾವುದೇ ನಾವು ಕಷ್ಟ ಕೊಡೋಗಿಲ್ಲ, ತುಂಬಾ ರಿಲ್ಯಾಕ್ಸ್ ಆಗಿದ್ದು. ಅವ್ರು ಯಾರಿಗೆ ಯಾವ ತರ ಪೊಸಿಷನ್ ಇದೆ ಅದರ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಅವ್ರ ಉಸಿರಾಟನ ಗಮನಿಸ್ಬಿಟ್ಬಿಟ್ರೆ ಬೇರೆ ಏನ್ ಮಾಡೋದು. ಅದೊಂದು 41 days ಫಸ್ಟ್ ಮಾಡ್ಬೇಕು ಮಂದಲ ಧ್ಯಾನ ಅಂತ. ಅವ್ರ ವಯಸ್ಸಿಗೆ ತಕ್ಕಷ್ಟು ನಿಮಿಷಗಳನ್ನ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಮಾಡ್ಬಿಟ್ರೆ ಅಷ್ಟೇನೆ. ಸ್ಟಾರ್ಟಿಂಗ್ ಒಂದ್ ದಿವಸ ಸ್ಟಾರ್ಟ್ ಮಾಡ್ಬಿಟ್ರೆ ಅವ್ರ ಜೀವನದ ಭಾಗ್ಯದ ಬಾಗಿಲು ತೆಗೆದಂಗೆ. ಒಂಥರ ಹೊಸ ಜನ್ಮನೆ. ನಾವು ತಂದೆ ತಾಯಿಗಳಿಂದ ಫಸ್ಟ್ ಜನ್ಮ ತಗೊಂಡ್ರೆ ಧ್ಯಾನ ಮಾಡಿದ ನಂತರ ಬರೋ ಒಂದು 2ನೇ ಒಂದು ನಮ್ಗೆ ದೇಹದ ಮನಸ್ಸಿನ ಸ್ಥಿತಿ ಬರುತ್ತೆ, ಆರೋಗ್ಯ ಜೀವನ ಮಾನಸಿಕವಾಗಿ ಅದು 2ನೇ ಜನ್ಮ ಅಂತಾನೆ ಹೇಳ್ಬೋದು. ಸೊ ಸೆಕೆಂಡ್ ಬರ್ತ್ ವಿಲ್ ಟೇಕ್. ನೀವೇನು ಜೀವನದಲ್ಲಿ ನೋಡಿರ್ತೀರಲ್ಲ ಅದು ನಿಮ್ ಜೀವನ ಆಗಿರಲ್ಲ. ಧ್ಯಾನಕ್ಕೆ ಬಂದ್ಮೇಲೆ ಏನ್ ನೀವು ನೋಡ್ತಿರಲ್ಲ ಅದು ರಿಯಲ್ ಜೀವನ ಆಗಿರುತ್ತೆ. ಅಷ್ಟೇನೆ ಇದು ಧ್ಯಾನ ಪದ್ಧತಿ. ನೀವು ಜೀವನ ನೋಡೋ ರೀತಿನೇ ಚೇಂಜ್ ಆಗ್ಬಿಡುತ್ತೆ ಅಂತ ಹೇಳ್ಬೋದಲ್ಲ. 24 hours ಅಲ್ಲಿ ಯಾವಾಗ ಬೇಕಾದ್ರೂ ಮಾಡಬಹುದು, ಎಲ್ಲಿ ಬೇಕಾದ್ರೂ ಮಾಡಬಹುದು. ಇದಕ್ಕೆ ಯಾವ್ದೇ ನಿರ್ದಿಷ್ಟ ಇದಕ್ಕೆ ಕೆಲವು ಮೇಲಿಗೆ ಅಂತ ಏನಿಲ್ಲ. ಮನಸ್ಸೊಳಗಡೆ ಯಾವುದೇ ರೂಪ ಇದಿಟ್ಕೋಬಾರ್ದು. ಇಲ್ಲಿ ಮಂತ್ರ ಜಪ, ಗುರುಗಳು, ದೇವರು ಏನೂ ಇಲ್ಲ. ಇಲ್ಲಿ ನಮ್ಮ ಉಸಿರೇ ಗುರು ಅಂತ ಹೇಳ್ತೀವಿ. ಯಾಕಂದ್ರೆ ಉಸಿರು ಮಗು ಹುಟ್ಟಿದಾಗಿರುತ್ತೆ, ಕೊನೆಗೆ ಸಾಯೋವರೆಗೂ ಉಸಿರು ಇರುತ್ತೆ. ಪ್ರತಿ ಕ್ಷಣ ಉಸಿರು ಹೋಗುತ್ತೆ ಬರುತ್ತೆ. ಆ ಉಸಿರೇ ನಮ್ಮ ಗುರು. ಮನಸ್ಸಿಗೆ ಕಂಟ್ರೋಲ್ ಮಾಡೋದು ಒಂದೇ ಮಾರ್ಗ, ಉಸಿರಿನ ಜೊತೆ ನಾವು ಜೋಡಿಸ್ಕೊಂಡಾಗ. ಉಸಿರು ಗುರು, ಮನುಷ್ಯ ಶಿಷ್ಯ. ಮನಸ್ಸನ್ನು ಅಲ್ಲಿ ಉಸಿರು ಜೊತೆ ಇಟ್ಟಾಗ ಮಾತ್ರ ಮನಸ್ಸಲ್ಲಿ ಒಂದೇ ಸಲ ಹೋಗಲ್ಲ. ಯಾಕೆಂದ್ರೆ ಎಷ್ಟೋ ಜನ್ಮಗಳಿಂದ ಮತ್ತೆ ಈ ಜನ್ಮದಲ್ಲಿ ಬಂದು ಸ್ಟೋರ್ ಆಗಿರುತ್ತೆ, ಅದು ರಿಲೀಸ್ ಆಗುತ್ತೆ. ನಾವು ಧ್ಯಾನಕ್ಕೆ ಕೂತಾಗ ಆ ಯೋಚನೆ ಬಂದ್ರು ಬೇಜಾರು ಮಾಡ್ಕೋಬಾರ್ದು, ತಲೆ ಬಿಸಿ ಮಾಡ್ಕೋಬಾರ್ದು. ಯೋಚನೆಗಳು ಹೋಗ್ತಾ ಇರುತ್ತೆ, ಆದ್ರೆ ಅದನ್ನ ಯೋಚನೆ ಕಟ್ ಮಾಡಿ ಮನಸ್ಸನ್ನು ಮತ್ತೆ ಧ್ಯಾನದ ಉಸಿರಾಟದ ಮೇಲೆ ಇಟ್ಟಾಗ ಮಾಡ್ತಾ 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 41 days ಅದು ಒಂದು ಭೂಮಿಗೆ ಬೀಜ ಬಿತ್ತಿದ್ರೆ ಹೇಗೆ ಸ್ವಲ್ಪ ಸಸ್ಯ ಆಗಕ್ಕೆ ಸಮಯ ತಗೊಳುತ್ತೆ, ಹಾಗೆ ಇದು ಕೂಡ ಧ್ಯಾನ ಆದ ಬೀಜ ಬಿತ್ತಿರ್ತೀವಿ, ಸ್ವಲ್ಪ ಸಮಯ ಕೊಡಬೇಕು. 24 ಗಂಟೆ ಇದೆ, 1 ಗಂಟೆ ಕೊಡೋದ್ರಿಂದ ದಿನಕ್ಕೆ ನಾವು 1 ಗಂಟೆನ ಹೆಂಗೆಲ್ಲ ವೇಸ್ಟ್ ಮಾಡ್ತಾ ಇರ್ತೀವಿ. ಇವಾಗ ಮೊಬೈಲ್ ನೋಡ್ಕೊಂಡು ಈ ತರ ಎಲ್ಲ ವೇಸ್ಟ್ ಮಾಡ್ತಾ ಮೊಬೈಲ್ ನೋಡಿ, ಟಿವಿ ಅಥವಾ ಸೀರಿಯಲ್, ಮೂವಿ, ಮತ್ತೆ ಅನಾವಶ್ಯಕ ಮಾತು ಎಷ್ಟು ಆಡ್ತಿರ್ತೀವಿ, ಎಷ್ಟು ಯೋಚನೆ ಮಾಡ್ತಿರ್ತೀವಿ. ಟೈಮ್ 24 hours ಹೋಗಿದ್ದೆ ಗೊತ್ತಾಗ್ತಿರಲ್ಲ.
ಬರಲ್ಲ. ನಾವು ಅನಾವಶ್ಯಕವಾಗಿ ಕಾಮೆಂಟ್ ಮಾಡೋದು ಎಲ್ಲ ಮಾಡಿ ಮಾಡಿ ನಮ್ಮ ಎನರ್ಜಿನ ನಾವು ಲಾಸ್ ಮಾಡ್ಕೊಳ್ತೀವಿ. ಸೊ ಕಣ್ಣು ಮುಚ್ಚೋದ್ರಿಂದ ನಮ್ಮ ಎನರ್ಜಿ 80% ಉಳಿಯುತ್ತೆ. ಕೈ ಗಿಡದಿಂದ 10%, ಕಾಲ್ ಲಾಕ್ ಮಾಡಿದ್ರೆ 10%, 100% ಎನರ್ಜಿ ನಮ್ಮೊಳಗೆ ಉಳಿತು. ಆಗ ನಾವು ಇಟ್ಟಿದೆ ಪೊಸಿಷನ್ ಫಾರ್ ಮೆಡಿಟೇಷನ್. ಆನಂತರ ನಾವು ಧ್ಯಾನಸ್ಥಿತಿ ಹೆಚ್ಚು ಮಾಡ್ತಾ ಮಾಡ್ತಾ ಮನಸ್ಸು ಥಾಟ್ಲೆಸ್ ಸ್ಟೇಜಲ್ಲಿ ಇದ್ದಾಗ ಸಮಯದಲ್ಲಿ ಈ ಬ್ರಹ್ಮರಂಧ್ರದಿಂದ ಈ ಕಾಸ್ಮಿಕ್ ಎನರ್ಜಿ ವಿಶ್ವಪ್ರಾಣ ಶಕ್ತಿ ನಮ್ಮ ಒಳಗಡೆ ಹರಿದು ಈ ದೇಹದೊಳಗಡೆ ನರನಾಡಿಗಳಿದೆ. ಆಮೇಲೆ ನಮ್ದು ಇದು ದೇಹ ಕಾಣೋದು ಬಾಡಿ, ಇನ್ನೊಂದು ಬಾಡಿ ಇದೆ ಸೂಕ್ಷ್ಮ ಶರೀರ, ಅದರಲ್ಲಿ 2.5 ಲಕ್ಷ ನಾಡಿಗಳಿದೆ. ಅಲ್ಲಿ ತೊಂದರೆ ಆದಾಗ ಇಲ್ಲಿ ಈ ದೇಹಕ್ಕೆ ಆರೋಗ್ಯ ಸಮಸ್ಯೆ ಆಗೋದು. ನಮ್ಗೆ ಗೊತ್ತಿಲ್ಲದಲೇ ಅನಾವಶ್ಯಕ ಯೋಚನೆ, ಚಿಂತೆ, ಭಯದಿಂದ ನಾವು ಅಲ್ಲಿ ಬ್ಲಾಕೇಜ್ ಆಗಿರುತ್ತೆ ನಾಡಿಗಳಲ್ಲೆಲ್ಲ. ಈ ಧ್ಯಾನದಲ್ಲಿ ಕಾಸ್ಮಿಕ್ ಎನರ್ಜಿ ಫ್ಲೋ ಆದಾಗ ನಾಡಿಗಳಲ್ಲಿ ಬ್ಲಾಕೇಜ್ ಕ್ಲಿಯರ್ ಆದಾಗ ಈ ಬಾಡಿಯಲ್ಲಿರೋ ಆರೋಗ್ಯ ನಾವು ತುಂಬಾ ಹೆಲ್ತಿ ಆಗಿರ್ಬೋದು. ಯಾವ ಹಾಸ್ಪಿಟ್ಲಿಗೆ ಹೋಗೋದ್ ಬೇಕಾಗಿರಲ್ಲ, ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೇ ಇರಲ್ಲ guys. ನೀವು ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದ್ರೆ. ಸೊ ತಿಳ್ಕೊಂಡ್ರಲ್ಲ ಮೆಡಿಟೇಷನ್ ಇಂದ ಎಷ್ಟೆಲ್ಲ ಯೂಸಸ್ ಇದೆ. ಸೊ ನೀವು ಕೂಡ ಮೆಡಿಟೇಷನ್ ಆದಷ್ಟು ಬೇಗ ಶುರು ಮಾಡಿ ನಿಮ್ಮ ಜೀವನದಲ್ಲಿ, ಹಾಗೆ ಅದರಲ್ಲಿ ಇರೋ ಉಪಯೋಗಗಳನ್ನು ನೀವು ಪಡ್ಕೊಳ್ಳಿ ಅಂತ